ಸಮಾಂತರ ಶ್ರೇಣಿಯಲ್ಲಿ ಕೇಳುವಂಥ ಪ್ರಶ್ನೆ ಇದು. ಹೆಚ್ಚು ಕಡಿಮೆ ಇದಕ್ಕೆ 2 ಮಾರ್ಕ್ಸು ಅಥವಾ 3 ಮಾರ್ಕ್ಸವನ್ನು ಮೆನ್ಷನ್ ಮಾಡ್ತಾರೆ. 2, 5, 8, 11 ಡ್ಯಾಶ್ ಡ್ಯಾಶ್ 20ನೇ ಪದವನ್ನು ಕಂಡುಹಿಡಿಯಿರಿ ಅಂತದ. 20ನೇ ಪದ, ಇಂತಿಷ್ಟನೇ ಪದವನ್ನು ಹಿಡಿಬೇಕು. ಅವ್ರು ಹೇಳಿದಂಥ ಇಂತಿಷ್ಟನೇ ಪದ. ಆ ಸೂತ್ರ ಏನು? ಎ ಎನ್ ಈಕ್ವಲ್ ಟು ಎ ಪ್ಲಸ್ n-1 ಇಂಟು ಡಿ. ಈ ಸೂತ್ರದಲ್ಲಿ ಎ, ಎನ್, ಡಿ ಇವುಗಳ ಬೆಲೆಯನ್ನು ಬೇಕು. ಅವರು ಎ ಅಂದರೆ ಎಷ್ಟಿಲ್ಲಿ? A1 ಅಂದರೆ ಮೊದಲನೇ ಪದ ಅಂದ್ರೆ 2 ಅಂತ ಅದ. ಎನ್ ಈಕ್ವಲ್ ಟು ಎಷ್ಟಂದ್ರೆ 20ನೇ ಪದ ಅಂದ್ರೆ ಎನ್ ಈಕ್ವಲ್ ಟು 20 ಆಯಿತು. ಡಿ ಅಂದರೆ ಎಷ್ಟು? ಸಾಮಾನ್ಯ ವ್ಯತ್ಯಾಸ. ಮುಂದಿನ ಪದದಲ್ಲಿ ಹಿಂದಿನ ಪದವನ್ನು ಕಳಿಬಹುದು. ಅಂದಾಗ A2 ಮೈನಸ್ A1 ಆಗ್ತದೆ. A2 ಮೈನಸ್ A1 ಈಕ್ವಲ್ ಟು 5 ಮೈನಸ್ 2 ಈಕ್ವಲ್ ಟು 3 ಆಯಿತು. ದೇರ್ಫೋರ್ ಡಿ ಈಕ್ವಲ್ ಟು 3 ಆಯಿತು. ಈ ಬೆಲೆಗಳನ್ನು ಇದರಲ್ಲಿ ಆದೇಶ ಮಾಡಬೇಕು. ಅಂದರೆ 20ನೇ ಪದ ಅಂತಾರೆ A20 ಈಕ್ವಲ್ ಟು ಎ ಅಂದರೆ 2 ಪ್ಲಸ್ ಎನ್ ಅಂದರೆ 20 ಮೈನಸ್ 1 ಇಂಟು 3. A20 ಅಂದರೆ 20ನೇ ಪದ ಯಾವುದು ಅಂದಾಗ 2 ಪ್ಲಸ್ 19 ಇಂಟು 3. 20ನೇ ಪದ ಈಕ್ವಲ್ ಟು 2 ಪ್ಲಸ್ 19 3 57. 20ನೇ ಪದ ಯಾವುದು ಅಂದಾಗ 57 1 2 59 ಅಂತ ನಾವು ಇಲ್ಲಿ ಹೇಳ್ಬೋದು. ದ್ಯಾಟ್ಸ್ ಆಲ್. ಅರ್ಥ ಆಯ್ತಾ?